ಚಿಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಮಕ್ಕಳೇ. ಇವತ್ತಿನ ಈ ತರಗತಿಯಲ್ಲಿ 6ನೇ ತರಗತಿಯ ತಿಳಿಗನ್ನಡ ಪಠ್ಯ ಪುಸ್ತಕದಲ್ಲಿರುವ ತೋಳ ಬಂತು ತೋಳ ಈ ಒಂದು ಪಾಠದ ಅರ್ಥವನ್ನ, ವಿವರಣೆಯನ್ನ, ಸಾರಾಂಶವನ್ನ ಸರಳವಾಗಿ ಕಥೆಯ ರೂಪದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಈ ಶೀರ್ಷಿಕೆಯ ಅರ್ಥ ಏನು? ತೋಳ ಬಂತು ತೋಳ. ತೋಳ ಅಂದ್ರೆ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ವೂಲ್ಫ್ ಇದೆಯಲ್ವಾ? ಈ ಚಿತ್ರದಲ್ಲಿರುವಂತಹ ತೋಳ ಬಂತು ತೋಳ. ಎಲ್ಲಿಗೆ ಬಂತು? ಈ ಕಡೆ ಒಂದ್ ಕಡೆ ನೀವು ಕುರಿಗಳನ್ನ ನೋಡ್ತಾ ಇದ್ದೀರಾ ಒಂದು ಚಿತ್ರದಲ್ಲಿ. ಹಾಗಾದ್ರೆ ತೋಳ ಕುರಿಗಳನ್ನ ತಿನ್ಲಿಕ್ ಬಂತಾ? ತಿಂದು ಬಿಡುತ್ತಾ? ಈ ಎಲ್ಲ ವಿಚಾರಗಳನ್ನ ನಾವು ಪಾಠದಲ್ಲಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಪಾಠ ಪ್ರವೇಶವನ್ನ ನೋಡೋಣ ಮಕ್ಕಳೇ. ಮಕ್ಕಳು ಅಂದ ಮೇಲೆ ಅವರು ಆಟ, ತುಂಟ ಆಟಗಳಿಂದ ಕೂಡಿರಬೇಕು. ಇದು ಸಹಜವಾದದ್ದು ಅಲ್ವಾ? ಆದರೆ ಅವರು ಮಾಡುವಂತಹ ತುಂಟಾಟಗಳು, ಆಡುವಂತಹ ಆಟಗಳು ಅವರಿಗಾಗ್ಲಿ ಅಥವಾ ಬೇರೆಯವರಿಗಾಗ್ಲಿ ನೋವನ್ನ ಇಲ್ಲ ಅಂದ್ರೆ ದುಃಖವನ್ನ ತರಬಾರದು. ಬೇರೆಯವರಿಗೂ ತೊಂದರೆ ಆಗ್ಬಾರ್ದು, ದುಃಖ ಆಗ್ಬಾರ್ದು, ಅವರಿಗೂ ಸಹ ನೋವಾಗ್ಬಾರ್ದು. ಅಂತಹ ಆಟಗಳನ್ನ ಆಡ್ಬೇಕು. ಏನೋ ಮಾಡೋದಕ್ಕೆ ಹೋಗ್ತಾರೆ, ಅದು ಇನ್ನೇನೋ ಆಗತ್ತೆ, ಆಗ ಅಪಾಯ ಆಗತ್ತಲ್ಲ. ಆ ಅಪಾಯವನ್ನ ಯಾಕೆ ತಂದ್ಕೋಬೇಕು? ತಂದ್ಕೋಬಾರ್ದು. ತುಂಟಾಟ ಆಗ್ಲಿ, ತಮಾಷೆಗಾಗ್ಲಿ ಒಂದು ಮಿತಿ ಅನ್ನೋದು ಇರುತ್ತೆ, ಒಂದು ಲಿಮಿಟ್ ಅನ್ನೋದು ಇರುತ್ತೆ. ಅದ್ರ ಒಳಗಡೆ ಆಟವನ್ನ ಆಡ್ಬೇಕು. ಆ ಮಿತಿಯನ್ನ ಮೀರಿದ್ರೆ ಏನಾಗುತ್ತೆ? ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ಪ್ರಜ್ಞೆ, ಅರಿವು ಇರ್ಬೇಕಾಗತ್ತೆ. ಇಲ್ಲಿ ನೋಡಿ, ಪದೇ ಪದೇ ಸುಳ್ಳು ಹೇಳಿ ಮತ್ತೊಬ್ಬರನ್ನ ಮೂರ್ಖರನ್ನಾಗಿಸೋದಿಕ್ಕೆ ಹೋಗಿ ತಾವೇ ಮೂರ್ಖರಾಗೋದು, ಇಲ್ಲವೇ ವಿಪತ್ತುಗಳನ್ನ ತಂದುಕೊಂಡಿರುವಂತ ಸಂಗತಿಗಳನ್ನ ನೀವು ಕೇಳಿರಬಹುದು, ನೋಡಿರಬಹುದು ಅಲ್ವಾ? ಪದೇ ಪದೇ ಸುಳ್ಳು ಹೇಳೋದು, ಅವ್ರನ್ನ ಫೂಲ್ ಮಾಡ್ದೆ, ಏಪ್ರಿಲ್ ಫೂಲ್ ಮಾಡದೆ, ಅವ್ರನ್ನ ಫೂಲ್ ಮಾಡ್ದೆ, ಹಿಂಗ್ ಮಾಡದೆ, ಹಂಗ್ ಮಾಡದೆ, ಆ ಒಂದು ಸಂತೋಷವನ್ನ ತಂದುಕೊಂಡು ಒಂದಲ್ಲ ಒಂದ್ ಟೈಮ್ ಅಲ್ಲಿ ಸ್ವತಃ ನಾವೇ ಆ ಒಂದು ವಿಪತ್ತಿಗೆ ಸಿಕ್ಕಾಕೋಬಹುದು ಅಲ್ವಾ? ಅಂತಹದ್ದೇ ಒಂದು ಪ್ರಸಂಗವನ್ನ ತೋಳ ಬಂತು ತೋಳ ಈ ಕಥೆಯಲ್ಲಿ ನಾವು ನೋಡಬಹುದು ಮಕ್ಕಳೇ. ಉದಾಹರಣೆಗೆ ನೋಡಿ, ನೀವು ಎಲ್ಲೋ ಹೊರಗಡೆ ಸೈಕಲ್ ತುಳಿತಿರ್ತೀರಾ ಅಥವಾ ಇನ್ನೇನೋ ಆಟವನ್ನ ಹಾಡ್ತಿರ್ತೀರಾ ಅಂತ ಅನ್ಕೊಳ್ಳಿ. ಹೊರಗಡೆ ಇರ್ತೀರಾ, ಮನೆಯಿಂದ ಹೊರಗಡೆ ಸೈಕಲ್ ತುಳಿತಾ ಇದ್ರೆ ಸೈಕಲ್ ಇಂದ ಬಿದ್ದೋದೆ ಅಂತ ಹೇಳಿ ಅಮ್ಮ ಅಂತ ಜೋರಾಗಿ ನೀವು ಕಿರ್ಚ್ಕೊಂಡ್ರೆ ಅಮ್ಮ ಏನ್ ಮಾಡ್ತಾಳೆ? ಆಗ ಓಡೋಡಿ ಬರ್ತಾಳೆ. ಯಾಕೆ? ಆಕೆ ಗಾಬರಿ ಇದೆ. ನನ್ ಮಗುಗೆ ಏನಾಯ್ತು ಅನ್ನುವಂತಹ ದುಃಖದಲ್ಲಿ, ನೋವಲ್ಲಿ, ಆ ಒಂದು ಇದ್ರಲ್ಲಿ ಭಯದಲ್ಲಿ ಓಡ್ ಬರ್ತಾಳೆ. ಒಂದ್ಸಾರಿ ಬರ್ತಾಳೆ, ಬಂದಾಗ ಯಾಕೋ ಕಿರ್ಚ್ಕೊಂಡೆ ಅಂತ ಕೇಳ್ತಾಳೆ. ಯಾಕಿಲ್ಲ, ನೀನ್ ಕೇಳಿಸ್ಕೊಂಡ್ಯೋ ಇಲ್ಲೋ, ಬರ್ತೀಯೋ ಇಲ್ಲೋ ನೋಡೋಣ ಅಂತ ಕಿರ್ಚ್ಕೊಂಡೆ ಅಂದ್ರೆ ನೆಕ್ಸ್ಟ್ ಟೈಮ್ ನೀನ್ ನಿಜವಾಗ್ಲೂ ಬಿದ್ರೆ ಬರ್ತಾಳ ಅಮ್ಮ? ಖಂಡಿತವಾಗ್ಲೂ ಬರಲ್ಲ. ಯಾಕೆ ಗೊತ್ತಾ? ಇವನಿಗೇನು ಮಾಡಕ್ ಕೆಲ್ಸ ಇಲ್ಲ, ಸುಮ್ನೆ ತಮಾಷೆ ಮಾಡ್ತಾನೆ, ನನ್ ಟೈಮ್ ಎಲ್ಲ ಹಾಳು ಮಾಡ್ತಾನೆ, ನನ್ ಕೆಲಸನೆಲ್ಲ ಹಾಳು ಮಾಡ್ತಾನೆ ಅಂತ ಹೇಳಿ ಬರಲ್ಲ. ಆಗ ಬಹುಶಃ ನೀವು ನಿಜವಾದ ತೊಂದರೆಗೆ ಸಿಗಾಕೊಂಡಿರ್ಬಹುದು, ಬಿದ್ದಿರ್ಬಹುದು, ಗಾಯ ಆಗಿರ್ಬಹುದು ಅಲ್ವಾ? ಇಂತಹದ್ದೇ ಯಾವ್ದಾದ್ರೂ ನಿಮಗೆ ಅನುಭವ ಆಗಿದ್ರೆ, ನೀವು ಇಂಥ ತುಂಟಾಟಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ನನ್ಗೊಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಮಕ್ಕಳೇ. ತಿಳಿಸ್ತೀರಾ ಅಲ್ವಾ? ಖಂಡಿತವಾಗ್ಲೂ. ನೋಡೋಣ ಮುಂದೆ ಈ ಒಂದು ಪಾಠದಲ್ಲಿ ಈ ಬರುವಂತಹ ಒಂದು ಘಟನೆಯನ್ನ ನಾವು ಕಥೆಯ ರೂಪದಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಒಂದು ಊರಲ್ಲಿ ಒಬ್ಬ ಹುಡುಗ ಇದ್ದ ಅಲ್ವಾ? ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ, ಈ ತರ ಒಬ್ಬ ಹುಡುಗ ಇದ್ದ. ಅವನು ಪ್ರತಿದಿನ ಏನ್ ಮಾಡ್ತಾ ಇದ್ದ ಅಂದ್ರೆ ಕುರಿಗಳನ್ನ ಮೇಯಿಸೋದಿಕ್ಕೆ ಕಾಡಿಗೆ ಹೋಗ್ತಾ ಇದ್ದ. ಎಲ್ಲಿಗೆ ಹೋಗ್ತಾ ಇದ್ದ? ಕಾಡಿಗೆ ಹೋಗ್ತಾ ಇದ್ದ. ಅವನು ಕುರಿಗಳನ್ನ ಮೇಯೋಕ್ ಬಿಟ್ಬಿಟ್ಟು ಬಯಲಲ್ಲಿ ಆಟ ಆಡ್ತಾ ಇರ್ತಿದ್ದ. ಅಂದ್ರೆ ಅವನು ಪ್ರತಿದಿನ ಕೆಲಸ ಏನು? ಕುರಿಗಳನ್ನ ಹೊಡ್ಕೊಂಡು ಕಾಡಿನ ಕಡೆ ಹೋಗೋದು, ಹಸಿರು ಹುಲ್ಲಿರೋ ಜಾಗದಲ್ಲಿ ಕುರಿಗಳನ್ನ ಮೇಯೋದಿಕ್ ಬಿಡೋದು. ಬಿಟ್ಟು ಇವನ್ ಕೆಲ್ಸ ಏನು? ಇವನ್ ಟೈಮ್ ಪಾಸ್ ಮಾಡ್ಬೇಕಲ್ಲ ಹೇಗಾದ್ರೂ ಮಾಡಿ. ಅದಕ್ಕೆ ಆ ಬಯಲಲ್ಲಿ ಎಲ್ಲಿ ಖಾಲಿ ಜಾಗ ಇರುತ್ತೋ ಅಲ್ಲಿ ಕೂತ್ಕೊಂಡು ಆಟ ಆಡ್ತಾ ಕಾಲ ಕಳೀತಾ ಇದ್ದ. ಸ್ವಲ್ಪ ದೂರದಲ್ಲಿ ಜನರು ಗದ್ದೆಗಳಲ್ಲಿ ಕೆಲಸ ಮಾಡೋದನ್ನ ನೋಡ್ತಾನೆ. ಒಂದಿನ ಏನಾಗುತ್ತೆ, ಸ್ವಲ್ಪ ಅವನಿಗೆ ಕಾಣುವಷ್ಟು ದೂರದಲ್ಲಿ ಒಂದಷ್ಟು ಜನ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ ಹುಡುಗನಿಗೆ ಅನಿಸುತ್ತೆ ತಮಾಷೆ ಮಾಡ್ಬೇಕು ಅನಿಸ್ತು. ಆಗ ಅವನು ಏನ್ ಮಾಡ್ತಾನೆ, ಜನರಿಗೆ ಕೇಳೋ ತರ ಜೋರಾಗಿ ತೋಳ ಬಂತು
ಕಾಪಾಡಿ, ಬೇಗ ಬನ್ನಿ, ಯಾರಾದರೂ ಬನ್ನಿ ಎಂದು ಕೂಗಿಕೊಂಡ. ತೋಳ ಬಂತು, ಯಾರಾದ್ರೂ ಬನ್ರಪ್ಪ, ನನ್ ಕಾಪಾಡ್ರಪ್ಪ ಅಂತ ಜೋರಾಗಿ ಕೂಗ್ಕೊಂಡ. ಇದು ಜನರ ಕಿವಿ ಕೇಳಿಸ್ತು. ಇದನ್ ಕೇಳಿದಂತ ಜನ ಏನ್ ಮಾಡ್ತಾರೆ, ಪಾಪ ಅಯ್ಯೋ ಪಾಪ ಹುಡುಗ ಅಲ್ವಾ ಅಂತ ಹೇಳಿ ಅವನ ಸಹಾಯಕ್ಕೆ ಓಡೋಡಿ ಬರ್ತಾರೆ. ಧಾವಿಸಿ ಬಂದ್ರು ಅಂದ್ರೆ ಓಡೋಡಿ ಬರ್ತಾರೆ. ಆದ್ರೆ ಅಲ್ಲಿ ತೋಳನೇ ಇರ್ಲಿಲ್ಲ. ಹುಡುಗ ಜನರನ್ನ ನೋಡಿ ಒಳಗೇ ನಗ್ತಾ ಇದ್ದ. ನಸುನಕ್ಕ ಅಂತಂದ್ರೆ ಒಳಗೊಳಗೆ ನಗ್ತಾ ಇದ್ದಾನೆ. ಜನರು ಓಡ್ ಬಂದ್ರಲ್ಲ, ಆ ಭಯ, ಅವರಲ್ಲಿ ಇದ್ದಂತಹ ಆ ಒಂದು ಮುಖಚರ್ಯೆಯನ್ನ ನೋಡಿ, ಆ ಗೊಂದಲವನ್ನ ನೋಡಿ ಅವನಿಗೆ ನಗು ಬರುತ್ತೆ. ಅವನಿಗೆ ಇದೊಂದು ರೀತಿ ತಮಾಷೆ ಅನ್ಸುತ್ತೆ. ಜನರು ಹುಡುಗನಿಗೆ ಧೈರ್ಯ ಹೇಳ್ಬಿಟ್ಟು ಹಿಂದಕ್ಕೆ ಹೋಗ್ತಾರೆ, ವಾಪಸ್ ಹೋಗ್ತಾರೆ. ಆದ್ರೂ ಅಲ್ಲಿ ತೋಳ ಇರ್ಲಿಲ್ಲ. ಆದ್ರೂ ಏನ್ ಮಾಡ್ತಾರೆ ಜನ, ಬಹುಶಃ ಬಂದಿರಬಹುದು ಅಥವಾ ಬರುತ್ತೇನೋ, ಏನಪ್ಪಾ ಬಂದ್ರೆ ನಾವಿಲ್ಲೇ ಸುತ್ತಮುತ್ತ ಇರ್ತೀವಿ, ಬಂದ್ರೆ ಇನ್ನೊಂದ್ಸರಿ ಕರಿ ನಮ್ಮನ್ನ, ನಾವು ಬರ್ತೀವಿ ಅಂತೇಳಿ ಧೈರ್ಯ ಹೇಳ್ಬಿಟ್ಟು ಹೋಗ್ತಾರೆ. ಮಾರನೇ ದಿನ ಕುರಿಗಳನ್ನ ಕಾಯುವಂತಹ ಹುಡುಗ ಅದೇ ಸ್ಥಳಕ್ಕೆ ಬಂದ. ಮತ್ತೆ ಅದೇ ರೀತಿ ಜನರಿಗೆ ಕೇಳೋ ತರ, ಅಯ್ಯೋ ಬನ್ನಿ, ಕಾಪಾಡಿ, ತೋಳ ಬಂದಿದೆ, ತೋಳ ಎಂದು ಕೂಗ್ತಾನೆ, ಜೋರ ಕೂಗ್ಕೊಳ್ತಾನೆ. ಜನರು ಹುಡುಗನ ಅಳು ಕೇಳಿ ಓಡೋಡಿ ಬಂದ್ರು. ಅವನು ಹತ್ಕೊಂಡು ಜೋರಾಗಿ ಗೋಗರಿಯ ರೀತಿಯಲ್ಲಿ ಕರಿತಾ ಇದ್ದಾನಲ್ಲ, ಅವ್ರ ಜನರಿಗೆ ಅನಿಸ್ತು ಬಹುಶಃ ಬಂದ್ಬಿಟ್ಟಿದ್ಯೇನೋ ತೋಳ ಇವತ್ತು ಅಂತ ಹೇಳಿ ಓಡೋಡಿ ಬರ್ತಾರೆ. ತೋಳ ಇದ್ರಲ್ವೇ ಕಾಣೋದು, ಅಲ್ಲಿ ತೋಳ ಇದ್ರಲ್ವಾ ಕಾಣೋದು, ಹುಡುಕ್ತಾರೆ, ಎಲ್ಲಿ ಕಾಣುತ್ತೆ? ಹುಡುಗನಿಗೆ ಒಳಗೊಳಗೆ ನಗು ಬರ್ತಾ ಇದೆ. ಅವನು ತುಂಬಾ ಖುಷಿ ಆಗ್ಬಿಟ್ಟಿದೆ. ನನ್ ಕರೆದ ತಕ್ಷಣ ಜನ ಬರ್ತಾರೆ, ನಾನು ಒಬ್ಬನೇ ಆಟ ಆಡೋದ್ ಬೇಡ, ಜನರನ್ನು ಸೇರ್ಸ್ಕೊಂಡು ಆಟ ಆಡ್ಬೋದಲ್ಲ, ಇದನ್ನ ತುಂಟಾಟ ಅಂತಾರೆ. ಅವನ್ ಮೊದಲನೇ ಸಾರಿ ಸುಳ್ಳು ಹೇಳ್ದ, ಜನ ನಂಬಿದ್ರು. ಎರಡನೇ ಸಾರಿ ಸುಳ್ಳು ಹೇಳ್ತಾ ಇದ್ದಾನೆ, ನಂಬುತ್ತಾರೆ. ಆದರೆ ಇದನ್ನ ಮತ್ತೆ ಅವನ್ ಮಾಡ್ತಾನ ನೋಡೋಣ. ಹುಡುಗನಿಗೆ ನಗು ಬಂತು. ಜನರು ಹುಡುಗನ ಬಗ್ಗೆ ಗುಣಗುತ್ತಾ ತಮ್ಮ ಕೆಲಸಗಳಿಗೆ ಹಿಂತಿರುಗುತ್ತಾರೆ. ಜನರು ಅನ್ಕೊಳ್ತಾರೆ, ಅವನ್ ಬಗ್ಗೆ ಬೈಕೊಳ್ತಾರೆ, ಇವನಿಗೇನು ಮಾಡಕ್ ಕೆಲ್ಸ ಇಲ್ಲ, ಸುಮ್ನೆ ಕರಿತಾ ಇದ್ದಾನೆ, ನಮ್ ಸಮಯ ಎಲ್ಲ ಹಾಳು ಮಾಡ್ತಾ ಇದ್ದಾನೆ, ನಮ್ ಕೆಲಸಕ್ಕೆ ತೊಂದರೆ ಕೊಡ್ತಾ ಇದ್ದಾನೆ ಇವನು ಅಂತ ಹೇಳಿ ಜನರು ವಾಪಸ್ ಹೋಗ್ತಾರೆ. ಈ ಸಾರಿ ಗಮನಿಸಿ, ಅವರು ಧೈರ್ಯ ಹೇಳಲಿಲ್ಲ ಅವನಿಗೆ. ಯಾಕೆಂದ್ರೆ ಅವರಿಗೆ ಒಂದು ಚೂರು ಅನುಮಾನ ಬಂದಿದೆ, ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಹುಡುಗನಿಗೆ ಇದೊಂದು ರೀತಿ ಮೋಜು ಅನಿಸ್ತು. ತುಂಬಾ ಸಂತೋಷ, ಖುಷಿ ಕೊಡ್ತವನಿಗೆ, ಮೋಜು ಅಲ್ವಾ? ಇದನ್ನ ಮತ್ತೆ ರಿಪೀಟ್ ಮಾಡ್ತಾನ, ಮತ್ತೆ ಇನ್ನೊಂದ್ಸರಿ ಕರೀತಾನ, ಜನರನ್ನ ಕರೆದ್ರೆ ಬರ್ತಾರಾ? ಬನ್ನಿ ನೋಡೋಣ. ಸ್ವಲ್ಪ ಸಮಯದ ನಂತರ ಆ ಜನ ಬಂದು ನೋಡ್ಕೊಂಡು ಹುಡುಗನನ್ನ ಬೈಕೊಂಡು ವಾಪಸ್ ಹೋದ್ರ. ಅವ್ರಿಗೆ ಬೇಜಾರಾಯ್ತಾ? ಅದೇ ಸಮಯಕ್ಕೆ ಸರಿಯಾಗಿ ಸ್ವಲ್ಪ ಸಮಯ ಬಿಟ್ಕೊಂಡು ನಿಜವಾಗಿ ತೋಳ ಬಂದ್ಬಿಡ್ತು. ಅದು ಕುರಿಗಳನ್ನ ಹಿಡಿದು ತಿನ್ನೋಕ್ ಪ್ರಾರಂಭ ಮಾಡ್ಬಿಡ್ತು. ತಿಂತಾ ಇದೆ. ಹುಡುಗನ್ ಪಾಪ ಜನರಿಗೆ ಕೇಳೋ ತರ, ಅಯ್ಯೋ ಬೇಗ ಬನ್ನಿ, ನಿಜವಾಗ್ಲೂ ತೋಳ ಬಂದಿದೆ, ನನ್ನ ಕುರಿಗಳನ್ನ ತಿಂತಾ ಇದೆ, ಬೇಗ ಬನ್ನಿ, ಕಾಪಾಡಿ ಎಂದು ಜೋರಾಗಿ ಹೆದರ್ಕೊಂಡು ಅಳ್ತಾ ತುಂಬಾ ಸಾರಿ ಕೂಗ್ತಾನೆ. ಜನರು ಕೇಳಿಸುತ್ತೆ. ಆದ್ರೆ ಜನ ಏನ್ ಅನ್ಕೊಳ್ತಾರೆ ಗೊತ್ತಾ? ಜನರು ಹುಡುಗ ಸುಳ್ಳು ಹೇಳ್ತಿದ್ದಾನೆ, ನಮ್ಮನ್ನ ಗುಗ್ಗು ಮಾಡ್ಬೇಕು ಅಂತ ಹರಚ್ತಾ ಇದ್ದಾನೆ ಅಂತ ಅನ್ಕೊಂಡು ಅವನ ಸಹಾಯಕ್ಕೆ ಯಾರೂ ಬರ್ಲಿಲ್ಲ. ತೋಳ ಕುರಿಗಳನ್ನ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ತಿಂತು ಹೊಟ್ಟೆ ತುಂಬಿಸ್ಕೊಂಡು ಹೋಯ್ತು. ಕುರಿಗಳನ್ನ ಕಳ್ಕೊಂಡಂತ ಹುಡುಗ ಅಳ್ತಾ ಮನೆ ವಾಪಸ್ ಹೋದ ಅಲ್ವಾ? ಮಿತಿ ಮೀರಿ ಸುಳ್ಳು ಹೇಳಿ ಮೋಜನ್ನ ಅನುಭವಿಸಿದ್ರೆ ಹೇಗಿರುತ್ತೆ? ಇದರ ನೀತಿ ಏನು ಗೊತ್ತಾ? ಮಿತಿ ಮೀರಿದ ಹುಡುಗಾಟ ತರುವುದು ಸಂಕಟ. ಅವನು ಒಂದನೇ ಸರಿ ಕರೆದ, ಓಕೆ, ಅಲ್ಲಿಗೆ ಸಮಾಧಾನ ಆಗಿ ಸುಮ್ನೆ ಆಗಿದ್ದಿದ್ರೆ ಇನ್ನೊಂದ್ಸರಿ ನಿಜವಾಗ್ಲೂ ಬಂದಾಗ ಕರೆದಿದ್ರೆ ಬರ್ತಿದ್ರು ಜನ. ಆ ಎರಡನೇ ಬಾರಿ ಕರೆದ, ಮತ್ತೆ ಇನ್ ಸ್ವಲ್ಪ ಹೊತ್ತು ಬಿಟ್ಟು ನಿಜವಾಗ್ಲೂ ತೋಳ ಬಂತು, ಹಾಗೆ ಕರೆದ್ರೆ ಬರ್ತಾರ? ಈಗಾಗ್ಲೇ ಅವನು ಜನರ ಸಮಯವನ್ನ ವೇಸ್ಟ್ ಮಾಡಿದಾನೆ, ಹಾಳು ಮಾಡಿದಾನೆ. ಇಷ್ಟೆಲ್ಲ ಆದ್ಮೇಲೆ ಜನ ಬರಲ್ಲ, ನಂಬಲ್ಲ. ಹಾಗೇನೇ ಮಕ್ಕಳೇ, ನೀವು ಏನಾದ್ರೂ ಈ ತರ ತುಂಟಾಟಗಳನ್ನ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನೆನಪಲ್ಲಿಟ್ಕೊಳ್ಳಿ, 1 ಸಾರಿ 2 ಸಾರಿ ಗುಗ್ಗು ಮಾಡಿದ್ರೆ, ಫೂಲ್ ಮಾಡಿದ್ರೆ ಓಕೆ, ಪ್ರತಿ ಸಾರಿ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನಾವೇ ಮೂರ್ಖರಾಗ್ತೀವಿ, ನೀವೇ ತೊಂದ್ರೆ ಸಿಗಾಕೊಳ್ತೀರಾ. ಆಯ್ತಾ? ಈ ತರ ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನ ನಿಲ್ಲಿಸಿ. ಒಂದ್ ವೇಳೆ ಇದುವರೆಗೂ ಏನಾದ್ರೂ ನೀವ್ ಈ ತರ ಮಾಡಿದ್ರೆ ನಿಮ್ಮ ಅನುಭವಗಳನ್ನ, ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಕತೆ ಅರ್ಥ ಆಯ್ತು ಅಲ್ವಾ?
ಕತೆ ಅರ್ಥ ಆಗಿದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಮೂಲಕ ನೀವು ಕತೆ ಅರ್ಥ ಆಗಿದೆ ಅನ್ನೋದನ್ನ ನನಗೆ ಮನವರಿಕೆ ಮಾಡಿಕೊಡಿ. ಪಾಠದ ರಿವಿಷನ್ ಆಗತ್ತೆ ಅಲ್ವಾ ಮಕ್ಕಳೇ? ಈ ತರ ಯಾಕೆ ಕೊಡ್ತಾ ಇದೀನಿ ನಾನು ಪ್ರಶ್ನೆಗಳನ್ನ ನಿಮ್ಗೆ ಅಂತಂದ್ರೆ, ನೀವು ಈ ಪ್ರಶ್ನೆಗಳನ್ನ ಓದಿ ಉತ್ತರ ಕೊಟ್ಟಾಗ ನಿಮ್ಮ ಪರೀಕ್ಷೆಗೂ ಸಹಾಯ ಆಗತ್ತೆ. ಇದು ಅಷ್ಟೇ ಅಲ್ಲ, ನೀವು ಈಗಷ್ಟೇ ಕೇಳಿಸ್ಕೊಂಡಿರುವಂತಹ ಕತೆ ನಿಮ್ಮ ನೆನಪಲ್ಲಿ ಉಳ್ಕೊಳ್ಳುತ್ತೆ. ನೀವೇ ಸ್ವಂತವಾಗಿ ಉತ್ತರ ಬರೆಯುವಂತಹ ಕೆಪಾಸಿಟಿಯನ್ನ ಬೆಳೆಸ್ಕೊಳ್ತೀರಾ. ಇದು ನಿಮಗೆ ಸಹಾಯ ಆಗುತ್ತೆ ಅಂತ ಭಾವಿಸಿ ನಾನು ಕೊಡ್ತಾ ಇದ್ದೀನಿ. ಸಹಾಯ ಆಗ್ತಿದೆ ಅನ್ನೋದಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮಕ್ಕಳೇ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಅಷ್ಟೇ ಅಲ್ಲ, ನಮ್ಮ ಚಾನೆಲ್ ಅಲ್ಲಿ ಒಂದನೇ ತರಗತಿಯಿಂದ PUC ವರೆಗೂ ವಿಡಿಯೋಗಳು ಲಭ್ಯ ಇದೆ. ನಿಮ್ಗೆ ಯಾವ ತರಗತಿ, ಯಾವ ಪಾಠ, ಪದ್ಯ ಮತ್ತು ವ್ಯಾಕರಣಾಂಶಗಳ ವಿಡಿಯೋ ಬೇಕು ಅನ್ನೋದನ್ನು ಸಹ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಮಕ್ಕಳೇ.